ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಅತ್ಯಂತ ಪವಿತ್ರ ದಂಪತಿಗಳಾದ ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮೀ ದೇವಿಯ ಬಗ್ಗೆ ಹೇಳುತ್ತೇನೆ. ದೇವಿ ಲಕ್ಷ್ಮಿಯವರು ಶ್ರೀ ವಿಷ್ಣುವಿಗೆ ಏಕೆ ಮದುವೆಯಾಗುತ್ತಾರೆ? ಈ ದಿವ್ಯ ಸಂಬಂಧದ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಲಕ್ಷ್ಮೀ ದೇವಿ ಸಂಪತ್ತು, ಐಶ್ವರ್ಯ, ಸೌಭಾಗ್ಯ, ಶಾಂತಿ ಮತ್ತು ಕೃಪೆಯ ದೇವತೆ. ಇವರು ಕೇವಲ ಹಣದ ದೇವತೆ ಅಲ್ಲ, ಮನೆಯಲ್ಲಿ ಸಂತೋಷ, ಶುದ್ಧತೆ, ಧರ್ಮ ಮತ್ತು ಸಮೃದ್ಧಿ ಇರುವುದೇ ಲಕ್ಷ್ಮಿಯ ಅನುಗ್ರಹ ಎಂದು ಹೇಳಲಾಗುತ್ತದೆ. ಎಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹ ಇರುತ್ತದೆ, ಆ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಇರುತ್ತದೆ. ಪುರಾಣಗಳ ಪ್ರಕಾರ ಶ್ರೀ ಲಕ್ಷ್ಮೀದೇವಿ ಕ್ಷೀರಸಾಗರ ಎಂಬ ಹಾಲಿನ ಸಮುದ್ರದಿಂದ ಜನಿಸಿದ್ದರು. ಆದುದರಿಂದ ಅವರನ್ನು ಕ್ಷೀರಸಾಗರ ಕನ್ಯಾ ಎಂದು ಕರೆಯುತ್ತಾರೆ. ಇವರು ಸದಾ ಕಮಲದ ಹೂವಿನ ಮೇಲೆ ಕುಳಿತಿರುವ ರೂಪದಲ್ಲಿ ಕಾಣುತ್ತಾರೆ. ಕಮಲವು ಶುದ್ಧತೆ ಮತ್ತು ದಿವ್ಯ. ನಮಗೆಲ್ಲ ತಿಳಿದಿರುವಂತೆ ಸಮುದ್ರ ಮಂಥನದ ಮಹಾಕಥೆ. ಒಮ್ಮೆ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡರು. ಅಸುರರು ಪ್ರಬಲರಾದರು. ಆಗ ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಸಹಾಯ ಕೇಳಿದರು. ಆವಾಗ ಶ್ರೀ ವಿಷ್ಣು ದೇವರು ಕ್ಷೀರಸಾಗರವನ್ನು ಮಂಥನ ಮಾಡಿ ಎಂದು ಹೇಳುತ್ತಾರೆ. ಆಮೇಲೆ ದೇವರು ಮತ್ತು ಅಸುರರು ಸೇರಿ ಸಮುದ್ರ ಮಂಥನ ಪ್ರಾರಂಭಿಸುತ್ತಾರೆ. ಈ ಸಮುದ್ರ ಮಂಥನದಲ್ಲಿ ಮಂದಾರ ಪರ್ವತ ಕಂಬವನ್ನಾಗಿ ಬಳಸುತ್ತಾರೆ. ವಾಸುಕಿ ನಾಗನನ್ನು ಹಗ್ಗವಾಗಿ ಬಳಸುತ್ತಾರೆ. ಅನೇಕ ವರ್ಷಗಳ ಮಂಥನದ ನಂತರ ಹಲವು ದಿವ್ಯ ವಸ್ತುಗಳು ಹೊರಬಂದವು. ಅದರಲ್ಲಿ ಕೆಲವು ದಿವ್ಯ ವಸ್ತುಗಳು ಕಾಮಧೇನು, ಐರಾವತ, ಕಲ್ಪವೃಕ್ಷ. ಕೊನೆಗೆ ದಿವ್ಯ ಪ್ರಕಾಶದೊಂದಿಗೆ ಮಹಾಲಕ್ಷ್ಮೀ ದೇವಿ ಪ್ರತ್ಯಕ್ಷಳಾದಳು. ಲಕ್ಷ್ಮೀದೇವಿ ಪ್ರತ್ಯಕ್ಷವಾದ ಕ್ಷಣದಲ್ಲಿ ಎಲ್ಲ ಲೋಕಗಳು ಪ್ರಕಾಶಮಾನ ಆದವು. ದೇವತೆಗಳು ಪುಷ್ಪ ವೃಷ್ಟಿ ಮಾಡಿದ್ದರು. ಗಂಧರ್ವರು ಸಂಗೀತ ಹಾಡಿದ್ದರು. ಲಕ್ಷ್ಮೀದೇವಿ ಕೈಯಲ್ಲಿ ಕಮಲ ಹಿಡಿದು ಬಂಗಾರದಂತೆ ಪ್ರಕಾಶಿಸುತ್ತಾ ಎಲ್ಲರ ಮುಂದೆ ಬಂದರು. ಆಗ ಎಲ್ಲ ದೇವತೆಗಳು ಅವರನ್ನು ವಿವಾಹವಾಗಲು ಬಯಸಿದ್ದರು. ಕೇವಲ ದೇವತೆಗಳೇ ಅಷ್ಟೇ ಅಲ್ಲದೆ ಅಸುರರು ಕೂಡ ಅವರನ್ನು ಪಡೆಯಲು ಇಚ್ಛಿಸಿದರು. ಆದರೆ ಲಕ್ಷ್ಮೀದೇವಿ ಯಾರನ್ನು ಆಯ್ಕೆ ಮಾಡಲಾರರು. ಅವರು ಶ್ರೀ ಮಹಾವಿಷ್ಣುವನ್ನು ಆರಿಸುತ್ತಾರೆ. ಲಕ್ಷ್ಮೀದೇವಿ ವಿಷ್ಣುವನ್ನೇ ಏಕೆ ವಿವಾಹವಾದರು ಎಂದು ಪುರಾಣಗಳಲ್ಲಿ ಅತ್ಯಂತ ಸುಂದರವಾಗಿ ಹೇಳಲಾಗಿದೆ. ಲಕ್ಷ್ಮೀದೇವಿ ಯೋಚಿಸಿದರು, ನಾನು ಸಂಪತ್ತಿನ ದೇವತೆ. ನನ್ನ ಶಕ್ತಿ ಯಾರ ಬಳಿ ಇರಬೇಕು? ಅಹಂಕಾರಿಗಳ ಬಳಿಯೇ ಅಥವಾ ಧರ್ಮವನ್ನು ಕಾಪಾಡುವವರ ಬಳಿ? ಅವರು ಯೋಚಿಸಿದರು. ಅವರು ವಿಷ್ಣು ದೇವರನ್ನು ನೋಡಿದರು. ಶಾಂತ ಸ್ವಭಾವಿ, ಧರ್ಮನಿಷ್ಠೆ, ದಯಾಳು ಮತ್ತು ಲೋಕ ರಕ್ಷಕನಾಗಿದ್ದರು. ಅವರಿಗೆ ಅಹಂಕಾರ ಇರಲಿಲ್ಲ. ಅವರು ಸಮತೋಲನದಿಂದ ಲೋಕವನ್ನು ನಡೆಸುತ್ತಿದ್ದರು. ಇದರಿಂದ ಲಕ್ಷ್ಮೀದೇವಿ ಹೇಳಿದರು, ಧರ್ಮ ಇರುವ ಸ್ಥಳದಲ್ಲೇ ನಾನು ವಾಸಿಸುತ್ತೇನೆ. ಆ ಧರ್ಮದ ಸ್ವರೂಪವೇ ಶ್ರೀ ವಿಷ್ಣು. ಹೀಗಾಗಿ ಅವರು ಶ್ರೀ ವಿಷ್ಣುವಿನ ಕಂಠಕ್ಕೆ ಹಾರ ಹಾಕಿ ಅವರನ್ನು ಪತಿಯಾಗಿ ಆರಿಸಿಕೊಂಡರು. ವಿಷ್ಣು ಲಕ್ಷ್ಮಿಯ ದಿವ್ಯ ವಿವಾಹ. ಆ ಕ್ಷಣದಲ್ಲಿ ದೇವತೆಗಳು ಸಂತೋಷಪಟ್ಟರು. ಎಲ್ಲ ಲೋಕಗಳಲ್ಲೂ ಮಂಗಳವಾದ್ಯಗಳು ಮುಳುಗಿದ್ದವು.
ವಿಷ್ಣು ಮತ್ತು ಲಕ್ಷ್ಮಿಯ ವಿವಾಹ ದಿವ್ಯವಾಗಿ ನೆರವೇರಿತ್ತು. ಆ ದಿನದಿಂದಲೇ ಲಕ್ಷ್ಮೀದೇವಿ ವಿಷ್ಣುವಿನ ಹೃದಯದಲ್ಲಿ ವಾಸಿಸುತ್ತಾರೆ ಎಂದು ನಂಬಲಾಗಿದೆ. ಆದುದರಿಂದ ವಿಷ್ಣುವನ್ನು ಶ್ರೀನಿವಾಸ ಎಂದು ಕರೆಯುತ್ತಾರೆ. ಶ್ರೀನಿವಾಸ, ಶ್ರೀ ಎಂದರೆ ಲಕ್ಷ್ಮಿ, ನಿವಾಸ ಎಂದರೆ ವಾಸಿಸುವ ಸ್ಥಳ. ಅಂದರೆ ಲಕ್ಷ್ಮಿಯ ನಿವಾಸ ಎಂಬ ಅರ್ಥ. ನಮಗೆ ತಿಳಿದಂತೆ ವಿಷ್ಣುವಿನ ದಶಾವತಾರಗಳು, ಲಕ್ಷ್ಮೀದೇವಿಯ ಅವತಾರಗಳು. ವಿಷ್ಣು ದೇವರು ಯಾವಾಗ ಅವತಾರ ತಾಳಿದ್ದರು, ಆವಾಗ ಲಕ್ಷ್ಮೀದೇವಿಯು ಅವರ ಜೊತೆ ಅವತಾರ ತಾಳಿದ್ದರು. ರಾಮನ ಅವತಾರದಲ್ಲಿ ಅವರು ಸೀತಾದೇವಿಯಾಗಿ ಬಂದರು. ಕೃಷ್ಣನ ಅವತಾರದಲ್ಲಿ ರುಕ್ಮಿಣಿಯಾಗಿ ಬಂದರು. ವಾಮನನ ಕಾಲದಲ್ಲಿ ಪದ್ಮಾವತಿಯಾಗಿ ಬಂದರು. ಇದು ಶ್ರೀ ವಿಷ್ಣು ಮತ್ತು ಲಕ್ಷ್ಮಿಯ ದಿವ್ಯ ಬಂಧವನ್ನು ತೋರಿಸುತ್ತದೆ. ಶ್ರೀ ಲಕ್ಷ್ಮೀದೇವಿಯು ವಾಸಿಸುವ ಸ್ಥಳ. ಯಾವ ಮನೆಯಲ್ಲಿ ಶ್ರೀ ಲಕ್ಷ್ಮೀದೇವಿ ಶಾಶ್ವತವಾಗಿ ಇರುತ್ತಾಳೆ. ದೇವರ ಪೂಜೆ ನಡೆಯಬೇಕು, ಸತ್ಯ ಮತ್ತು ಧರ್ಮ ಇರಬೇಕು, ಸ್ವಚ್ಛತೆ ಇರಬೇಕು. ಅಲ್ಲಿ ಲಕ್ಷ್ಮೀದೇವಿಯ ಕೃಪೆ ಸದಾ ಇರುತ್ತದೆ. ಈ ದಿವ್ಯ ದಂಪತಿಗಳು ನಮಗೆ ಒಂದು ಸಂದೇಶ ಕೊಡುತ್ತಾರೆ. ಅದು ಏನೆಂದರೆ, ಸಂಪತ್ತು ಮಾತ್ರ ಇದ್ದರೆ ಜೀವನ ಸುಖವಾಗುವುದಿಲ್ಲ, ಧರ್ಮವೂ ಬೇಕು. ಹಾಗೆ ಧರ್ಮ ಇದ್ದರೂ ಕೃಪೆ ಮತ್ತು ಸಮೃದ್ಧಿ ಬೇಕು. ಆದುದರಿಂದ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರನ್ನು ಪೂಜಿಸಲಾಗುತ್ತದೆ. ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯ ಸಂಬಂಧ ಕೇವಲ ಗಂಡ ಹೆಂಡತಿಯ ಸಂಬಂಧವಲ್ಲ, ಅದು ಧರ್ಮ ಮತ್ತು ಸಂಪತ್ತಿನ ದಿವ್ಯ ಸಂಗಮ. ಎಲ್ಲಿ ಲಕ್ಷ್ಮಿ ಇರುತ್ತಾಳೆ ಅಲ್ಲಿ ಶ್ರೀ ವಿಷ್ಣುವಿನ ಕೃಪೆ ಇರುತ್ತದೆ. ಇದು ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯ ದಿವ್ಯ ಕಥೆ. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.